ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಶೋಕ್ ಕಿರಣ್ ಬ್ಲಾಗ್. ಇವತ್ತೊಂದು ಮಜ್ಜಿಗೆ ಹುಳಿ ಇಲ್ಲ ಅಷಾಳೆ. ನಮ್ಮ ಕಡೆ ಇದನ್ನು ನಾವು ಅಷಾಳೆ ಅಂತ ಕರಿತೀವಿ. ಏನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಸೋರೆಕಾಯಿ ತೊಗೊಂಡು ಒಳಗಿರೋ ತಿರಳೆಲ್ಲ ತೆಗೀರಿ. ಸಿಪ್ಪೆ ಬೇಕಂದ್ರೂ ತೆಗಿಬೋದು, ಬಟ್ ನಾನು ಸಿಪ್ಪೆ ತೆಗಿತಿಲ್ಲ. ಸಿಪ್ಪೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಒಳಗಿರೋ ತಿರಳು ಮಾತ್ರ ತೆಗಿತಿದ್ದೀನಿ ನಾನು. ಈ ಥರ ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿರಲಿ ಅಂತಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಬೇಗನೆ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಕುಕ್ಕರ್ದಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂತಂದರೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡ್ಕೊಬೋದು. ನೋಡಿ, ನಾನು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಗ ಆಗಲಿ ಅನ್ನೋದಕ್ಕೋಸ್ಕರನ ಕುಕ್ಕರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ ಕಡಲೆಬೇಳೆ ನೀವು ಬೇಕಂತಂದ್ರೆ ಹುರಿದಾರು ಹಾಕ್ಕೊಬೋದು, ಇಲ್ಲ ಹಸಿದನ್ನೇ ನೆನೆಸ್ಕೊಬೋದು. ನಾನು ಹಸಿದನ್ನೇ ಇರಲಿ ಅಂತಂದ್ಬಿಟ್ಟು ನೆನಾಕ್ತಿದ್ದೀನಿ. ಖಾರಕ್ಕೆ ಏನು ಬೇಕು ನೋಡ್ಕೊಂಬರೋಣ ಬನ್ನಿ. ಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೇ ಉಪ್ಪು ಹಾಕ್ಕೊಂಬಿಡಿ. ಆಮೇಲೆ ನೆನೆಸಿರ್ತೀವಲ್ಲ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ನೋಡಿ, ಮೊಸರು ಬೇಕು ಮೇನ್ ಇದಕ್ಕೆ. ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಚಿಟಪಟ ಅಂದಮೇಲೆ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಅದಕ್ಕೆ ರುಬ್ಬಿಟ್ಟಿರ್ತೀವಲ್ಲ ಆ ಖಾರನೂ ಸಹ ಸೇರಿಸ್ಕೊಳ್ಳಿ. ಇದು ಹಸಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಏಕೆಂತಂದರೆ ಅದು ಹಸಿರು ಮೆಣಸಿನ್ಕಾಯಿ ಹುರಿದಿಲ್ಲಲ್ಲ, ಹಾಗಾಗಿ. ಇಲ್ಲ ಅಂತಂದರೆ ಹಸಿ ಹಸಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕುದೀತಾ ಇದೆ ಖಾರ. ಫ್ರೈ ಆಗಿದೆ. ನಂತರ ಅದು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ. ನೋಡಿ ಯಾವ ಥರ ಕುದೀತಿದೆ, ಈ ಥರ ಕುದಿಸ್ಕೊಳ್ಳಿ. ನಿಮಗೆ ಒನ್ ಟೈಮ್ಗೆ ಜಾಸ್ತಿ ಆಗುತ್ತೆ ಅಂತಂದರೆ ಇನ್ನೊಂದು ಪಾತ್ರೆಗೆ ಖಾರ ಎಲ್ಲ ಎತ್ತಿಟ್ಕೊಂಬಿಟ್ಟು ಮಾಡ್ಕೊಬೋದು, ಮೊಸರು ಹಾಕ್ಕೊಬೋದು. ಅದಕ್ಕೆ ನೆನೆಸಿರೋ ಕಡಲೆಬೇಳೆನೂ ಸಹ ಕುದ್ದಾದಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ನಾನೊಂದು ಪಾತ್ರೆಗೆ ಅಷ್ಟೊಂದು ಬೇಡವಾಗಿತ್ತು ನನಗೆ, ಹಾಗಾಗಿ ಎಷ್ಟು ಬೇಕಷ್ಟು ಖಾರ ಎತ್ಕೊಂಬಿಟ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ರೆಡಿ ಆಯಿತು. ಇದಕ್ಕೆ ನಾನಿವತ್ತು ಮುದ್ದೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್.